ವೀರಶೈವ ಮಠ ನಿರ್ಮಾಣಕ್ಕೆ ಮೀಸಲು ಅರಣ್ಯ ಭೂಮಿಯನ್ನ ಮಂಜೂರು ಮಾಡಲು ಮುಖ್ಯಮಂತ್ರಿಗಳು ಶಿಫಾರಸು ಮಾಡಿರುವುದು ಮಂಡ್ಯದಲ್ಲಿ ಬೆಳಕಿಗೆ ಬಂದಿದೆ. ಸಿದ್ದಲಿಂಗಸ್ವಾಮಿ ಅನ್ನೋರ ಮೇಲೆ ಸಿಎಂ ಯಡಿಯೂರಪ್ಪ ಕೃಪಾಕಟಾಕ್ಷ ತೋರಿದ್ದು ಕಾನೂನು ಉಲ್ಲಂಘನೆಯ ಆರೋಪ ಕೇಳಿಬಂದಿದೆ. ಇವರ ಹೆಸರು ಸಿದ್ದಲಿಂಗಸ್ವಾಮಿ. ಗಡ್ಡ ಬಿಟ್ಟು ಕಾವಿ ತೋಟ ಇವರು ಯಾವ ಮಠದವರೋ ಗೊತ್ತಿಲ್ಲ. ಆಡಳಿತಶಾಹಿ ಬಗ್ಗೆ ಡೋಂಟ್ ಕೇರ್ ಅನ್ನೋ ಇವರು ಮಠ ಕಟ್ಟೋಕೆ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕೃಪೆಯಿಂದ ಅರಣ್ಯ ಭೂಮಿ ಕಬಳಿಸುವ ಹುನ್ನಾರ ನಡೆಸಿದ್ದಾರೆ. ಮೂಲತಃ ಬಿಜಾಪುರ ಜಿಲ್ಲೆಯವರಾದ ಈ ಸ್ವಾಮೀಜಿ ಮಂಡ್ಯ ತಾಲೂಕು ಸುಂಡಹಳ್ಳಿಯ ವಾಸಿ ಅಂತ ಹೇಳ್ಕೊಂಡು ಸುತ್ತಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಸುಂಡಹಳ್ಳಿ ಗ್ರಾಮದ ಸರ್ವೆ ನಂಬರ್ 12ರಲ್ಲಿ 2 ಎಕರೆ 12 ಗುಂಟೆ ಹಾಗೂ 89 B13ರಲ್ಲಿ 13 ಎಕರೆ ಭೂಮಿಗಾಗಿ ಹುನ್ನಾರ ನಡೆಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಭಾರತ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿ ಈ ಜಾಗದಲ್ಲಿ 15 ಎಕರೆ ಜಾಗವನ್ನ ಸಿದ್ದಲಿಂಗಸ್ವಾಮಿ ಅಂತೇಳಿ ಒಬ್ಬ ವ್ಯಕ್ತಿಗೆ ಮತ್ತು ಅದರ ಮಠಕ್ಕಾಗಿ ಅಂತೇಳಿ ಇವತ್ತು ಮಂಜೂರು ಮಾಡಲಿಕ್ಕೆ ಶಿಫಾರಸು ಮಾಡಿದ್ದಾರೆ. ಇದ್ರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಆದೇಶ ಉಲ್ಲಂಘನೆ ಮಾಡಿರೋದ್ರಿಂದ ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲಿ ಮಠ ಕಟ್ಟುವ ಉದ್ದೇಶದಿಂದ 2009 ಸೆಪ್ಟೆಂಬರ್ 22ರಂದು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ರು. ಅದರಂತೆ ಸಿಎಂ ಕೂಡ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಿದ್ದಾರೆ. ಆದರೆ ಅರಣ್ಯ ಭೂಮಿಯನ್ನ ಪರಭಾರೆ ಮಾಡದಂತೆ ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಮಂಡ್ಯ ತಹಶೀಲ್ದಾರ್ ಮನವಿ ತಿರಸ್ಕರಿಸಿದ್ದಾರೆ. ಈ ಬಗ್ಗೆ ಡೋಂಟ್ ಕೇರ್ ಎನ್ನುವ ಇವರು ಸ್ವಾಮೀಜಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತಾರೆ. ಆಗದೇ ಇದ್ರು ನಮ್ಗೆ ಚಿಂತೆ ಇಲ್ಲ. ನಾವು ಮಾಡ್ಕೋಬೇಕು ಹೆಂಗಂದ್ರೆ ನಮ್ಗೆ ಗೊತ್ತೈತಿ. ಸರಿನಾ? ನಾವ್ ಹೆಂಗ್ ಮಾಡ್ಕೋಬೇಕು ಗೊತ್ತೈತಿ. ಒಬ್ಬ ಸ್ವಾಮಿ ಮನಸ್ಸು ಮಾಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಮಧ್ಯೆ ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಉದ್ದೇಶಿತ ಭೂಮಿಯ ಸೀಮಾ ರೇಖೆಗಾಗಿ ತಮ್ಮ ಅನುದಾನದಿಂದ 30,000 ರೂಪಾಯಿ ನೀಡಿದ್ದಾರೆ. ಇದರಿಂದಾಗಿ ಗ್ರಾಮದಲ್ಲಿ ಒಂದು ಗುಂಪು ಸ್ವಾಮೀಜಿ ಪರ ನಿಂತಿದ್ರೆ ಮತ್ತೊಂದು ಗುಂಪು ವಿರೋಧಿಸ್ತಾ ಇದೆ. ವೀರಶೈವ ಸಮಾಜದಲ್ಲಿ ಒಬ್ಬರು ಗುರುಗಳು ಬೇಕು. ಆ ಗುರುಗಳು ಬೇಕಾಗಿರೋದ್ರಿಂದ ಒಬ್ಬ ಸ್ವಾಮಿಗಳು ಕರ್ಕೊಂಡ್ಬಂದಿದ್ದೀವಿ. ಕರ್ಕೊಂಡ್ಬಂದು ಜಾಗ ಕೇಳೋದಕ್ಕೆ ಇದೆಲ್ಲ ಉದ್ಭವ ಆಗ್ಬಿಟ್ಟದ. ದಯವಿಟ್ಟು ಇದನ್ನ ತಪ್ಪರ್ಥ ಮಾಡದೆ ಆ ಸ್ವಾಮಿಗಳಿಗೆ ಅಲ್ಲಿ ಯಡಿಯೂರಪ್ಪನವ್ರಿಗೆ ಅಲ್ಲಿ ಕೆಟ್ಟ ಹೆಸರು ತರಕ್ಕೂ ಅವಕಾಶ ಮಾಡಿಕೊಡ್ಬೇಡಿ ಅಂತ ಈ ಮೂಲಕ ಕೇಳ್ತಾರೆ. ಈಗ ಸ್ವಾಮಿಗಳಿಗೆ ಅಂತ ಹೇಳ್ತಾರಲ್ವಾ, ಈಗ 2 ಎಕರೆ 3 ಎಕರೆ 13 ಎಕರೆ ಎಲ್ಲ ಮಾಡ್ಸೋರೆ. ಸ್ವಾಮಿಗಳಿಗೆ ಏನು ಕಷ್ಟ ಒಂದು ಸುಪ್ರೀಂ ಕೋರ್ಟಲ್ಲೇ ಐತೆ. ಈಗ ಅರಣ್ಯದಲ್ಲ ಅರಣ್ಯಕ್ಕೆ ಇರಬೇಕು ಅಂತದು, ಅರಣ್ಯಕ್ಕೆ ಇರಬೇಕದು. ಸಮುದಾಯ ಒಟ್ಟಿನ ಸಾರ್ವಜನಿಕ ಅನುಕೂಲ ಆಗುತ್ತಾರೆ ಏನಾರು ಮಾಡಲಿ, ಅದ್ರಲ್ಲಿ ನಮ್ದು 2 ಮಾತಿಲ್ಲ. ಇದರಿಂದಾಗಿ ಈಗಾಗಲೇ ಭ್ರಷ್ಟಾಚಾರ ಸೃಜನ ಪಕ್ಷಪಾತದ ಆರೋಪದ ಸುಳಿಯಲ್ಲಿ ಸಿಲುಕಿರುವ ಸಿಎಂ ಯಡಿಯೂರಪ್ಪ ಅವರ ವಿರುದ್ಧ ಮತ್ತೊಂದು ಆರೋಪ ಸೇರ್ಪಡೆಯಾದಂತಿದೆ. ಸೋಮಶೇಖರ್, ಸುವರ್ಣ ನ್ಯೂಸ್ 24/7 ಮಂಡ್ಯ. ಧರ್ಮಸ್ಥಳದ ಮಂಜುನಾಥನನ್ನೇ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ರಾಜ್ಯ ರಾಜಕಾರಣಿಗಳು ಮುಂದಾಗಿದ್ದಾರೆ. ಇಂಥವರಿಗೆ ಅಧಿಕಾರದ ಗದ್ದುಗೆ ಕೊಟ್ಟಿದ್ದು ತಪ್ಪಾಯಿತು ಅಂತ ಜನ ಹೇಳ್ತಿದ್ದಾರೆ. ಇವರ ಆಣೆ ರಾಜಕೀಯಕ್ಕೆ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆಯಾಗಿದೆ ಅಂತ ಉಡುಪಿ ಜನ ಪ್ರಾಯಶ್ಚಿತ್ತ ದೇಣಿಗೆ ಸಂಗ್ರಹಿಸುವ ಮೂಲಕ ಪ್ರತಿಭಟನೆ ವ್ಯಕ್ತಪಡಿಸಿದ್ದಾರೆ. ತಪ್ಪಾಯಿತು ಸ್ವಾಮಿ, ತಪ್ಪಾಯಿತು ಹೀಗಂತ ಇವರೆಲ್ಲ ಸಾರ್ವಜನಿಕರಿಂದ ತಪ್ಪು ಕಾಣಿಕೆ ಸಂಗ್ರಹಿಸುತ್ತಿರೋರು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯವರು. ಸಿಎಂ ಯಡಿಯೂರಪ್ಪ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಮಂಜುನಾಥನ ಸನ್ನಿಧಿಯನ್ನ ಆಣೆ ಪ್ರಮಾಣದಡಿ ಅಪಮಾನ ಮಾಡ್ತಿದ್ದಾರೆ ಅಂತ ಆಪಾದಿಸುತ್ತಿದ್ದಾರೆ. ಸಿಎಂ ಮತ್ತು ಮಾಜಿ ಸಿಎಂ ಫೋಟೋ ಹಿಡಿದು ದೇಣಿಗೆ ಸಂಗ್ರಹಿಸುತ್ತಿದ್ದಾರೆ. ಫೋಟೋ ಕೊಟ್ಟು ಆರಿಸಿದ ಒಂದು ತಪ್ಪಿಗೋಸ್ಕರ ಅವರು ನಾವು ಇಂದು ಪ್ರಾಯಶ್ಚಿತ್ತ ಒಂದು ಧರ್ಮಸ್ಥಳಕ್ಕೆ ಒಂದು ಕಾಣಿಕೆಯನ್ನು ಸಾರ್ವಜನಿಕರಿಂದ ಕಾಣಿಕೆಯನ್ನು ತೆತ್ತು ನಾವು 27ನೇ ತಾರೀಕಿಗೆ ಧರ್ಮಸ್ಥಳಕ್ಕೆ ನಾವು ಇದನ್ನು ಕೊಂಡೋಗಲಿದ್ದೇವೆ. ಜೂನ್ 27ರಂದು ಸಿಎಂ ಹಾಗೂ ಮಾಜಿ ಸಿಎಂ ಧರ್ಮಸ್ಥಳಕ್ಕೆ ಭೇಟಿ ನೀಡುವ ದಿನವೇ ಕ್ಷೇತ್ರದ ಸನ್ನಿಧಿಯಲ್ಲಿ ಈ ತಪ್ಪು ಕಾಣಿಕೆಯನ್ನು ಸಮರ್ಪಿಸುವುದಾಗಿ ಪ್ರತಿಭಟನಾಕಾರರು ನಿರ್ಧರಿಸಿದ್ದಾರೆ. ಇವರು ತಮ್ಮ ತಪ್ಪುಗಳನ್ನು ಅಥವಾ ಹಗರಣಗಳನ್ನು ಮರೆಮಾಚಲು ಆಣೆ ಮುಖಾಂತರ ಇವರು ಪ್ರಮಾಣ ವಚನ ಮಾಡಿ ಮರೆಮಾಚುವ ಒಂದು ಹುನ್ನಾರಾಗಿದೆ ಹೊರತು ಇವರು ಒಳ್ಳೆಯದಕ್ಕಲ್ಲ. ಈ ಕ್ಷೇತ್ರದ ಬಗ್ಗೆ ಅಪಾರ ನಮಗೆ ಗೌರವ ಇದೆ. ಪ್ರತಿಭಟನೆಯಲ್ಲಿ ಡೋಲು, ಓಲಗ, ತಮಟಿಯಂತ ದೇಸಿ ವಾದ್ಯಗಳನ್ನು ಬಳಸಿಕೊಂಡಿದ್ದು ಆಕರ್ಷಕವಾಗಿತ್ತು. ಶಶಿಧರ ಮಾಸ್ತಿ ಬೈಲು, ಸುವರ್ಣ ನ್ಯೂಸ್ 24/7 ಉಡುಪಿ. ಇವರು ಹಾಕೊಂಡಿರೋ ಬಟ್ಟೆಗಳು ತಂತಾನೇ ಹರಿದು ಹೋಗ್ತವೆ. ಇವರ ಮನೆ ಮೇಲೆ ಕಲ್ಲುಗಳು ಬೀಳ್ತವೆ. ಊಟಕ್ಕೆ ಕುಳಿತರೆ ತಟ್ಟೆಗಳಲ್ಲಿ ಕಾವಡೆಗಳು ಕಾಣಿಸುತ್ತೆ. ಮನೆಯಲ್ಲಿ ನಿಂಬೆಹಣ್ಣು, ಕುಂಕುಮ, ಸೂಜಿ ಹಾಗೂ ಕಬ್ಬಿಣದ ಮೊಳೆಗಳು ಬಿದ್ದರೆ ತಲೆಯಲ್ಲಿ ಕುಂಕುಮ ಉದುರುತ್ತೆ. ಯಾದಗಿರಿ ಜಿಲ್ಲೆ ಮಲಹಳ್ಳಿಯಲ್ಲಿ ಇಂತಹ ವಿಚಿತ್ರ ಕಾಟದಿಂದ ನರಳ್ತಾ ಇರೋ ಕುಟುಂಬದ ಕತೆ ಇಲ್ಲಿದೆ ನೋಡಿ.
ಯಾದಗಿರಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ ಮಲ್ಲಹಳ್ಳಿ ಗ್ರಾಮ. ಇಲ್ಲಿನ ಬಿರಾದಾರ್ ಕುಟುಂಬದ ಮೇಲಾಗ್ತಾ ಇರುವ ಇಂತಹ ವಿಚಿತ್ರ ಹಾಗೂ ಅಚ್ಚರಿಯ ಘಟನೆಗಳು ಉಳಿದ ಗ್ರಾಮಸ್ಥರನ್ನು ಅಚ್ಚರಿಗೊಳಿಸಿವೆ. ಮಾನಸಿಕವಾಗಿ ಹಿಂಸೆ ನೀಡ್ತಾ ಇರೋ ಈ ಘಟನೆ ಬಾನಾಮತಿ ಕಾಟ ಆಗಿದೆ ಅನ್ನೋದು ಕುಟುಂಬದ ಹೇಳಿಕೆ. ತಮ್ಮ ಏಳಿಗೆ ಸಹಿಸಿದವರು ಬಾನಾಮತಿ ಮಾಡಿಸಿ ತಮ್ಮ ಜೀವ ಹಿಂಡ್ತಾ ಇದ್ದಾರಂತೆ. ಈಗ 3 ವರ್ಷಲೇಸಿಂದ ಇಷ್ಟೇ ನಡೆದ್ರಿ. ಈಗ 33 ತಿಂಗಳಾಯ್ತು, ಜಾಸ್ತಿ ನಡೆದ್ರಿ. ಇಷ್ಟೇ ನಮ್ಮ ಮೈದನ ಒಬ್ಬನಿಗಿತ್ತು. ಈಗೆಲ್ಲ ನಮ್ಮ ಮೈ ಮೇಲೆ ಬಟ್ಟೆ ಕಟ್ಟಾಲಕೈತಾವೆ. ಈಗ ಉಟ್ಕೊಳಕ್ಕೆ ಬಟ್ಟೆ ಇಲ್ಲ. ನಮ್ಮ ಪರಿಸ್ಥಿತಿ ಹಿಂಗೆ ಗಂಭೀರ ನಡೆದದ. ಒಟ್ಟ ಮಾಡ್ಕೊಂತಿಲ್ಲಕ್ಕೆ ಬಿಡ್ಗೊಳ್ಸಲಾಗ್ಯಾರ. ಚಂದ್ರ ಬೀಳೋದು, ನಿಂಬಿಕಾಯಿ ಬೀಳೋದು, ಡಬ್ಬಣ ಬೀಳೋದು. ಹೊಲಕ್ಕೆ ಬೋರ್ ಹಾಕ್ಸಿವಿ, ಅದು ಬೋರಿನ ಮೇಲೆ ಚಂದ್ರ, ನಿಂಬಿಕಾಯಿ, ಡಬ್ಬಣ. ಅದರ ದಶಿಂದ 3-4 ಲಕ್ಷ ರೂಪಾಯಿ ಲಾಸ್ ಆಗಿವ್ರಿ. ಕರ್ನೂಲ್ ತನ ಅಡ್ಡಾಡಿವ್ರಿ ಕಾರ್ ತೊಗೊಂಡು, ಅದನ್ನು ಲಾಸ್ ಆಗಿವ್ರಿ. ಮತ್ತು ಈಗ ಅದಕ್ಕೋಸ್ಕರ ಒಂದು 3-4 ಎಕರೆ ಹೊಲ ಮಾರ್ಕೊಂಡಿವ್ರಿ. ಈಗ ಮತ್ತೆ ಇನ್ನು ಉಳ್ಕಿದ 10 ಎಕರೆ ಹೊಲ ಮುದ್ದತ್ ಮಾಡಿಸಿವ್ರಿ. ಕಳೆದ 15 ವರ್ಷಗಳ ಹಿಂದೆ ಈ ಕುಟುಂಬದ ಮೇಲೆ ಇದೇ ರೀತಿ ನಡೆದಾಗ ಇವರೆಲ್ಲ ಗ್ರಾಮ ತೊರೆದು ಬೇರೆಡೆಗೆ ಹೋಗಿದ್ರು. ಈಗ ಇಲ್ಲಿಗೆ ವಾಪಸ್ಸಾದ್ರೆ ಮತ್ತೆ ಇಂತಹ ವಿಚಿತ್ರ ಘಟನೆಗಳು ನಡೆದಿವೆ. ಇದನ್ನ ನಿವಾರಿಸಲು 18 ಎಕರೆ ಜಮೀನು ಮಾರಿ ಇನ್ನುಳಿದದ್ದನ್ನ ಒತ್ತೆ ಇಟ್ಟಿದ್ದಾರೆ. ಇನ್ನು ಕುಟುಂಬದ ಕೆಲ ಸದಸ್ಯರು ಊರನ್ನೇ ಬಿಟ್ಟಿದ್ದಾರೆ. ನಮ್ಮ ಮಕ್ಕಳು, ನಾವು 4 ಮಂದಿ ಗಂಡು ಮಕ್ಕಳು ರೀ. ಗಂಡು ಮಕ್ಕಳು ಒಬ್ಬತ್ತು ದ್ಯಾಪುರದಾಗ, ನಾವು ಒಬ್ಬತ್ತು ಶಾಪುರಕ್ಕೆ ಹೋಗ್ಯಾರ ರೀ ಹೊಟ್ಟೆ ಬದುಕಕ್ಕೆ. ಏನಿಲ್ಲ ರೀ, ನಮ್ದು ಏನು ಉಳಿದಿಲ್ಲ. ಇದ್ರ ಸಂಬಂಧ ಬಿಟ್ಟು ಹೋಗ್ಯಾರ. ಈ ಘಟನೆಯಿಂದಾಗಿ ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ತೀರಾ ನೊಂದಿರುವ ಈ ಕುಟುಂಬಕ್ಕೆ ವೈಜ್ಞಾನಿಕ ಸಲಹೆ ಸಿಗಬೇಕಿದೆ. ಆನಂದ್ ಎಂ ಸೌದಿ, ಸುವರ್ಣ ನ್ಯೂಸ್ 24/7 ಯಾದಗಿರಿ.